ತ್ರಯಂ ಅಫನೇತತೆಯ ಅತ್ಯಂತ ಅಭಾವ ಅವಶಿಷ್ಟ ವಸ್ತುನಿ ಅದ್ವೈತೆ ಶಾತ್ ಅಸ್ತ ವಿಶ್ವಸ್ಯಮಾನೆ ಅಂತ. ಇಲ್ಲಿ ಯಾಕೆ ಹೇಳ್ತಾರೆ ಈ ಶ್ಲೋಕ ಅಂದ್ರೆ, ಹಿಂದಿನ ಶ್ಲೋಕದಲ್ಲಿ ಪಾರಮಾರ್ಥಿಕವಾದ ಸತ್ಯ ಒಂದೇ ನಿಜವಾದದ್ದು, ಪ್ರಾತಿಭಾಷಿಕ ಅನ್ನುವಂಥದ್ದು ಮುಖ್ಯವಾದದ್ದು ಅಂತ ಹೇಳಿದ್ರು. ಕಾರಣ ಏನಂದ್ರೆ, ಭಿನ್ನವಿಲ್ಲದ ಮಣ್ಣಿನಲ್ಲಿ ಒಂದು ಮಣ್ಣಾದ ಮಣ್ಣಿನಲ್ಲಿ ಭಿನ್ನತೆ ಇಲ್ಲ, ಮಣ್ಣು ಒಂದೇ ಆದಿಲ್ರಿ. ಆ ಭಿನ್ನವಿಲ್ಲದ ಮಣ್ಣಿನಲ್ಲಿ ಪ್ರಾಗ್ ಅಭಾವ, ಪ್ರಧ್ವಂಸ ಅಭಾವ, ಅನ್ಯೋನ್ಯ ಅಭಾವ ಅಂತ ಅಭಾವತ್ರಯಗಳು ಇಲ್ಲದ ಕಾರಣದಿಂದ ಆ ಅಭಾವಗಳನ್ನು ಹೇಳುವುದು ಒಪ್ಪುವ ಮಾತಲ್ಲ ಅಂತ ಮುಂದೆ ಹೇಳ್ತಾರದು. ಯಾಕಂತ ಉಳಿದಂತ ಅತ್ಯಂತ ಅಭಾವವನ್ನೇ ಸ್ವೀಕರಿಸುವುದು. ಪ್ರಾಕ್ ಅಭಾವ, ಪ್ರಧ್ವಂಸ ಅಭಾವ. ಪ್ರಾಕ್ ಅಂದ್ರೆ ಮೊದಲು ಮಣ್ಣೆ ಇತ್ತು, ನಂತರದಲ್ಲಿ ಏನ್ ಉಳಿತದ್ರಿ ಪ್ರಧ್ವಂಸ ಅಂದ್ರೆ ಮಣ್ಣಿನಿಂದ ಮಧ್ಯದಲ್ಲಿ ಒಂದು ಕುಂಬಾರನಿಂದ ಒಂದು ಮಣ್ಣಿನ ಗಡಿಗೆ ತಯಾರಾಯ್ತು, ಅಥವಾ ಕೊಡ ಅಂತ ಕರಿತೀವಿ ನಾವು. ಮೊದಲು ಮಣ್ಣಿನಲ್ಲಿ ಭೇದನೆ ಇಲ್ಲ, ಆದರೆ ಕೊಡ ಆಗುವ ಸಂದರ್ಭದಲ್ಲಿ ಕೊಡಕ್ಕೂ ಮಗಿಗೂ ಮುಚ್ಚಳಕ್ಕೂ ಪ್ರಣತಿಗೂ ಭೇದ ಆಯ್ತು ನೋಡ್ರಿ. ಭೇದ ಆಗ್ಯದಿಲ್ರಿ ಈಗ. ಕೊಡ ಮುಚ್ಚಳಲ್ಲ, ಮುಚ್ಚಳ ಮಗಿ ಅಲ್ಲ, ಮಗಿ ಪ್ರಣತಿ ಅಲ್ಲ. ಮೊದಲೇನಿತ್ತು ಭಿನ್ನ ಇದ್ದಿಲ್ಲ, ಈಗ ವ್ಯವಹಾರಕ್ಕೆ ಬಂದಾಗ ಭಿನ್ನತೆ ಬಂತು. ನಂತರ ಅದು ವ್ಯವಹಾರ ಮಾಡುವಾಗ ನಿಜ ಅಂತ ಅನ್ನಿಸಿಕೊಂಡ್ರು ಕೂಡ ಪ್ರಧ್ವಂಸ ಅಭಾವ ಅಂದ್ರೆ ನಾಳೆ ಒಂದು ದಿನ ಅದು ನೆಲಕ್ಕೆ ಬಿದ್ದು ಒಡೆದಾಗ ಆ ಭಿನ್ನವಾಗಿ ತೋರುವಂತ ಕೊಡ, ಗಡಿಗೆ, ಮಡಿಕೆ, ಮುಚ್ಚಳ, ಪ್ರಣತಿ ಯಾವು ಇಲ್ಲ. ಇಲ್ಲಲ್ರಿ, ಇಲ್ಲ. ಏನಾದಲ್ಲಿ ಬರೇ ಮಣ್ಣಾದ. ಅಂದ್ರೆ ಮೊದಲು ಮಣ್ಣು ಇತ್ತು, ಬೆನ್ನ ಇಲ್ಲದ ಮಣ್ಣು. ನಾಳೆ ಅದು ಲಯವಾದಾಗ ಕೂಡ ಅದೇನಾದ್ರಿ ಅದು ಮಣ್ಣೆ. ಮಧ್ಯಕಾಲದಾಗ ಕೊಡ ಅಂತ ತೋರಿತು, ತೋರಿದ್ರು ಕೂಡ ಅದು ಅಭಾವನೆ ಇಲ್ಲವೇ ಇಲ್ಲ ಅಂತ. ಯಾಕಿಲ್ರಿ ಅಂದ್ರೆ ಯಾವುದನ್ನ ಮುಟ್ಟಿ ನೋಡಿದ್ರು ಕೂಡ ಮಣ್ಣೇ ಇದೆ ವಿನಃ ಅದರಲ್ಲಿ ಕೊಡ ಅನ್ನುವಂಥದ್ದು ಇಲ್ಲೇ ಇಲ್ಲ. ಕೈಯಲ್ಲಿ ಎಲ್ಲಿಯಾದ್ರೂ ಮುಟ್ರಿ ನಿಮಗೆ ಮಣ್ಣೇ ಕಾಣ್ತದ, ಮಣ್ಣೇ ತೋರ್ತದ. ಆದರೆ ಈ ಭಿನ್ನವಾಗಿ ತೋರುವ ವ್ಯವಹಾರಿಕ ಸತ್ತೆಯಲ್ಲಿ ಅದು ಅಭಿನ್ನವಾದದ್ದನ್ನೇ ತೋರುತ್ತದೆ ವಿನಃ ಭಿನ್ನತೆ ಇಲ್ಲವೇ ಇಲ್ಲ. ಅಂದ್ರೆ ಏನಾತ್ರಿ, ಮೊದಲು ಮಣ್ಣಿದೆ, ಕೊಡವಾದಾಗ ತೋರುವಾಗ ಮಣ್ಣಿದೆ, ತೋರಿ ನಷ್ಟವಾದಾಗ ಮಣ್ಣೇ ಇದೆ ವಿನಃ ಅದರಲ್ಲಿ ಪ್ರಾಗ್ಭಾವಿಲ್ಲ, ಪ್ರಧ್ವಂಸ ಭಾವಿಲ್ಲ, ಅತ್ಯಂತ ಅಭಾವ ಇಲ್ಲವೇ ಇಲ್ಲ. ಕಾರಣ ಶಬ್ದ ಮಾತ್ರದಲ್ಲಿ ಕೊಡ ಇತ್ತು ವಿನಃ ಮುಟ್ಟಿ ನೋಡಿದ ಎಲ್ಲಾ ಕಡೆ ಮಣ್ಣೇ ಇದೆ. ಮಣ್ಣನಿದೆ, ಮಣ್ಣೇ ತೋರುತ್ತದೆ. ಆದರೆ ನುಡಿಗಳಲ್ಲಿ ಮಾತ್ರ ಕೊಡ ಕುಂಭ ಅಂತ ಕರಿತೀವಿ ವಿನಃ ಅದು ಇಲ್ಲ.
ಕಾರಣ ಇಲ್ಲಿ ನೈಯಾಯಿಕರು ಬೇರೆ ಬೇರೆ ಮತವಾದಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಏನು ಪ್ರಶ್ನೆ ಅಂದ್ರೆ, ನೈಯಾಯಿಕರು ಪ್ರಾಗ್ಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವಗಳೆಂಬ ಅಭಾವ 4ಗಳನ್ನು ಅಂಗೀಕರಿಸಿರುತ್ತಾರೆ. ಹೇಗೆಂದರೆ, ಮೃತ್ಪಿಂಡದಲ್ಲಿ ಘಟ ಉತ್ಪತ್ತಿಗೆ ಮೊದಲು ಆ ಘಟದ ಅವಯವ ರೂಪ ಕಪಾಲಗಳಲ್ಲಿ ಘಟೋ ಭವಿಷ್ಯತಿ ಎಂಬ ಪ್ರತೀತಿಯಾಗುತ್ತದೆ. ಆ ಪ್ರತೀತಿಯಿಂದ ಆ ಕಪಾಲಗಳಲ್ಲಿ ಆ ಘಟದ ಪ್ರಾಗ್ಭಾವವು ಸಿದ್ಧಿಸುತ್ತದೆ ಮತ್ತು ಕೋಲು ಮುಂತಾದವುಗಳಿಂದ ಹೊಡೆದರೆ ಆ ಘಟವು ಭಗ್ನವಾದ ನಂತರ ಆ ಕಪಾಲಗಳಲ್ಲಿ ಘಟೋ ಧ್ವಂಸ ಸ್ವ ಎಂಬ ಶ್ರುತಿಯು ಕಾಣಿಸುತ್ತದೆ. ಅವ್ರು ಹೇಳ್ತಾರ, ಮೊದಲು ಪರಮಾತ್ಮ ಭಿನ್ನವಾಗಿದ್ದ, ಏಕವಾಗಿದ್ದ. ಆದರೆ ಜಗತ್ತಾಗಿ ತೋರುವಾಗ ಆತ ಬೇರೆ ಬೇರೆಯಾಗಿನಂತ ಒಪ್ಬೇಕಾಗ್ತದ. ಅವ್ರು ನೈಯಾಯಿಕರು. ಯಾಕಂದ್ರೆ ಮಣ್ಣಿನ ರೂಪದಲ್ಲಿ ಈ ಘಟದ ಉತ್ಪತ್ತಿ ರೂಪದಲ್ಲಿದೆ. ಉತ್ಪತ್ತಿ ಆಗಿದಲ್ಲ ಘಟ ಕೊಡ, ಉತ್ಪತ್ತಿ ಆದ್ಮೇಲೆ ವ್ಯವಹಾರ ಮಾಡ್ತದ. ವ್ಯವಹಾರ ಆದ್ಮೇಲೆ ಅದು ಒಂದು ಯಾವುದು ಕೋಲಿನಿಂದ ಹೊಡೆದಾಗ ಘಟ ಭಗ್ನವಾಗ್ತದೆ. ಅದರಂತೆ ತೋರಿ ಜಗತ್ತಾದ್ರೂ ಕೂಡ ಇದು ನಾಶ ಆಗ್ತದೆ. ಅಂದಾಗ ಹಿಂದಿನ ಶ್ಲೋಕಗಳಲ್ಲಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣದಿಂದ ಈಶ್ವರ ಜಗತ್ತಿನಲ್ಲಿ ಆನಂತ ಇದ್ರು. ಅಂದಾಗ ಈ ರೀತಿ ನೈಯಾಯಿಕರು ಪ್ರಶ್ನೆಯನ್ನು ಮಾಡಿದಾಗ ಅವರು ಶ್ರುತಿಯ ಪ್ರಮಾಣವನ್ನು ಕೊಡ್ತಾರೆ. ಪರಮಾತ್ಮ ಇದ್ದು ಆತ ಜಗತ್ತನ್ನ ಮಾಡಿ ಸ್ವಲ್ಪ ಕಾಲ ತೋರಿ ನಂತರ ಮತ್ತೆ ನಾಶ ಆಗುವುದೇ ಈಶ್ವರನ ಸ್ವರೂಪ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಮಹಾತ್ಮರಂತ್ರ, ನೈಯಾಯಿಕರ ಸಿದ್ಧಾಂತವು ಯೋಗ್ಯವಾದುದು ಅಲ್ಲವೆಂದು ಗ್ರಂಥಕರ್ತರು ತಿಳಿಸಿರುತ್ತಾರೆ. ನೈಯಾಯಿಕರು, ಕೌಳಯಾಮರು, ಶಾಕ್ಯರು, ಅನಂತ ಮತವಾದಿಗಳು ಅನಂತ ಪ್ರಕಾರ ಈ ಪರಬ್ರಹ್ಮನ ಬಗ್ಗೆ, ಜಗತ್ತಿನ ಬಗ್ಗೆ ತಮ್ಮದೇ ದುರ್ಬಲ ವಾಕ್ಯದ ಶ್ರುತಿಯನ್ನು ಮುಂದಿಟ್ಟುಕೊಂಡು ಅಧ್ಯಯನ ಮಾಡಿದಂತವರು ಆ ಒಂದು ಮತವಾದಿಗಳು. ಅವರು ಸಾಕಷ್ಟು ಅಧ್ಯಯನ ಮಾಡ್ಯಾರ, ಇಲ್ಲಂತಲ್ಲ. ಆದರೆ ಪೂರ್ಣ ಪ್ರಮಾಣದ ಅಧ್ಯಯನ ಆಗ್ಲಿಲ್ಲ. ಪೂರ್ಣ ಪ್ರಮಾಣ ಆಗ್ಲಿಲ್ಲ. ಆ ಕಾರಣ ಅದು ಯೋಗ್ಯವಲ್ಲ. ಯಾಕಂದ್ರೆ ಘಟೋ ಭವಿಷ್ಯತಿ ಎಂಬ ಉಕ್ತಿಯಂತೆ ಪ್ರತೀತಿಯು ಅಭಾವವಾಚಕ ನತ್ ಶಬ್ದರಹಿತವಾದುದರಿಂದ ಆ ಪ್ರಾಗ್ಭಾವವನ್ನು ವಿಷಯ ಮಾಡುವುದಿಲ್ಲ. ಯಾಕಂದ್ರೆ ಉತ್ಪತ್ತಿ ಎನ್ನುವಂತ ಶಬ್ದಗಳನ್ನೇ ಇಲ್ಲಿ ವಿಚಾರ ಮಾಡುವುದಿಲ್ಲ. ಅಭಾವವಾಚಕ ಅಂತಾರ. ಅಭಾವ ಒಂದು ಇಲ್ಲದ್ದು ಅಂತ. ಏನಿಲ್ಲ ಅಂದ್ರೆ ಇಲ್ಲದ ಜಗತ್ತು. ಜಗತ್ತು ಅನ್ನುವುದು ಇಲ್ಲವೇ ಇಲ್ಲ. ಇರುವುದೇ ಪರಮಾತ್ಮನ ಸ್ವರೂಪ. ಪರಮಾತ್ಮನ ಸ್ವರೂಪದಲ್ಲಿ ಜಗತ್ತು ತೋರ್ತಾವ. ಹೇಗೆಂದ್ರೆ ಮಣ್ಣಿನ ಸ್ವರೂಪದಲ್ಲೇ ಮಡಿಕೆ ತೋರಿದಂತೆ. ಮಣ್ಣಿನ ಸ್ವರೂಪ ಹಿಡ್ಕೊಂಡೇ ಮಡಿಕೆ ತೋರ್ತಾನ ನೋಡು ಕೂಡ. ಮಣ್ಣು ಬಿಟ್ಟು ತೋರ್ಲಕ್ ಸಾಧ್ಯ ಏನ್ರದು?
ಇಲ್ಲ. ಆದರೆ ಕೊಡ ಹುಟ್ಟಿದೆ ಅನ್ನುವಂಥದ್ದು ಉತ್ಪತ್ತಿ ಅಲ್ಲ, ಅದು ಉತ್ಪತ್ತಿಯಾಗಿ ಬಂದಿಲ್ಲ, ಅದು ಮಣ್ಣಿನಿಂದೇ ಆದದ್ದೇ ವಿನಃ ಮಣ್ಣು ಬಿಟ್ಟು ಉತ್ಪತ್ತಿ ಆಗಿಲ್ಲ ಅದು. ಅದರಂತೆ ಪರಬ್ರಹ್ಮನನ್ನ ಬಿಟ್ಟು ಜಗತ್ತು ಉತ್ಪತ್ತಿ ಆಗಿಲ್ಲ, ಆಗಲಿಕ್ಕೆ ಬರೋದಿಲ್ಲ. ಅಂದಾಗ ಇಲ್ಲಿ ಅಭಾವಗಳನ್ನು ಹೇಗೆ ಹೇಳ್ತೀರಿ? ಮೊದಲು ಇತ್ತು, ಮಧ್ಯದಲ್ಲಿ ಇಲ್ಲ, ಅಥವಾ ಮಧ್ಯದಲ್ಲಿ ತೋರ್ತದ, ನಂತರದಲ್ಲಿ ಇಲ್ಲ ಅಂತಕ್ಕಂತ ಮಾತುಗಳೇ ಅವು ಶಬ್ದರಹಿತ ಅಂತ. ಆ ಪ್ರಾಗ್ಭಾವವನ್ನು ವಿಷಯ ಮಾಡುವುದಿಲ್ಲ. ಇಲ್ಲಿ ಉತ್ತರತ್ರ ಭವಿಷ್ಯತ್ ಕಾಲದಲ್ಲಿ ಉಂಟಾಗತಕ್ಕ ಘಟದ ಸತ್ಯದೊಡನೆ ಸಂಬಂಧವಾವುದು ಉಂಟು. ಆ ಸತ್ತಾ ಸಂಬಂಧವನ್ನೇ ಆ ಪ್ರತೀತಿಯು ವಿಷಯ ಮಾಡುತ್ತದೆ. ಕೊಡಾದಾಗ ಏನಾದ ವಿಷಯ ಏನಾದಂದ್ರೆ ಮಣ್ಣೆ ಆದ. ಆ ಮಣ್ಣನ್ನೇ ಪ್ರತೀತಿ ಮಾಡ್ತದ ವಿನಃ, ಯಾಕಂದ್ರೆ ಅದು 3 ಕಾಲದಲ್ಲಿ ಆದಂತ. ಮಣ್ಣು ಕೊಡ ಅದಕ್ಕಿಂತ ಮುಂಚೆ ಮಣ್ಣಾದ, ಕೊಡ ಆಗಿ ತೋರುವಾಗ ಮಣ್ಣಾದ, ನಾಳೆ ಕೊಡ ನಷ್ಟ ಆದಾಗ ಇರುವುದು ಮಣ್ಣೆ. ಇಲ್ಲಿ ಏನು ನಾಶ ಆಯ್ತು ಅಂದ್ರೆ ಕೊಡ ಅನ್ನುವಂಥದ್ದು ನಾಶ ಆಯ್ತು. ಕೊಡ ಅನ್ನೋದು ಯಾಕೆ ನಾಶ ಆಯ್ತು ಅಂದ್ರೆ, ಕೊಡ ಅಂಬುದು ಇದ್ರೆ ನಾಶ ಆಗ್ತದಿಲ್ಲ ಅದು. ಮಣ್ಣಿನಲ್ಲಿ ಕೊಡ ಅನ್ನುವಂಥದ್ದು ಬೇರೆ ಇತ್ತು ಅಂದ್ರೆ ಅದು ನಾಶ ಆಗಲಿಕ್ಕೆ ಬೇಕಾಗಿತ್ತು. ಆ ಕಾರಣ ಮಣ್ಣಿನಲ್ಲಿ ಕೊಡ ಅನ್ನುವಂಥದ್ದು ಇಲ್ಲಲ್ಲ, ಅದಕ್ಕಾಗಿ ಅದು ನಾಶ ಆಗುತ್ತೆ. ಅದೇ ರೀತಿ ಪರಬ್ರಹ್ಮನಲ್ಲಿ ತೋರುವ ಜಗತ್ತು ಅನ್ನುವಂಥದ್ದು ಹೇಗಿದೆ ಅಂತ ಹೇಳಿದ್ರೆ, ಅದು ಕೊಡದ ರೂಪದಲ್ಲಿ ಇಲ್ಲಿ ಜಗತ್ ರೂಪ ಆಗ್ಯದ. ಆದರೆ ಶಬ್ದವನ್ನ ನಾಶ ಆಯ್ತು ವಿನಃ ಮಣ್ಣು ಹಂಗೆ ಉಳಿತು. ಕೊಡದಲ್ಲಿ ಮಣ್ಣು ಹಂಗೆ ಉಳಿದದ, ಕೊಡ ನಾಶ ಆಗ್ಯದ. ಅದರಂತೆ ಜಗತ್ತಿನಲ್ಲಿರುವಂತ ಪರಮಾತ್ಮನಲ್ಲಿರುವಂತ ಜಗತ್ ಅನ್ನುವಂಥದ್ದು ನಾಶ ಆಗ್ಯದ. ಪರಮಾತ್ಮ ಸ್ವರೂಪ ಹಂಗೆ ಆದದು. ಅದು ಇರ್ಲೇಬೇಕಂತ 3 ಕಾಲದಾಗ ಇರೋದು. ಈ ರೀತಿ ಆ ಪ್ರತೀತಿಯಿಂದ ಪ್ರಾಗ್ಭಾವವು ಸಿದ್ಧವಾಗುವುದಿಲ್ಲ. ಮತ್ತು ಆ ಘಟ ಉತ್ಪತ್ತಿಗೆ ಮೊದಲು ಆ ಪ್ರಾಗ್ಭಾವವನ್ನು ಅಂಗೀಕರಿಸುವುದಾದ ಉತ್ಪತ್ತಿಗೆ ಪೂರ್ವದಲ್ಲಿ ಅಸತ್ತಾಗುವುದರಿಂದ ಆ ಘಟದ ಉತ್ಪತ್ತಿ ಆಗಬಾರದಾಗಿತ್ತು. ಎಂತಲ್ಲದೆ ಅಸತ್ತಿಗೂ ಸಹ ಉತ್ಪತ್ತಿಯನ್ನು ಅಂಗೀಕರಿಸಿದರೆ, ಅಸತ್ತು ಯಾವುದು? ಜಗತ್ತು ಅಸತ್ತು, ಕೊಡ ಅಸತ್ತು. ಅದು ಇಲ್ಲದ್ದು ಹುಟ್ಟದಂದ್ರೆ ಅದು ಅಪ್ರಮಾಣ ಆಗತ್ತ. ಇಲ್ಲದ್ದು ಹುಟ್ಟದಲ್ರಿ ಅಪ್ರಮಾಣ ಆಗತ್ತ. ಆ ಕಾರಣ ಇಂತಲ್ಲದೆ ಅಸತ್ತಿಗೂ ಸಹ ಉತ್ಪತ್ತಿಯನ್ನು ಅಂಗೀಕರಿಸಿದರೆ ಅಸತ್ತಾದ ಶಸವಿ ಪಾಷಾಣ ಗಗನ ಅರವಿಂದಗಳಿಗೂ ಉತ್ಪತ್ತಿಯನ್ನು ಅಂಗೀಕರಿಸಬೇಕಾಗುತ್ತದೆ. ಕಾರಣ ಗಗನ ಅರವಿಂದ ಅಂತ ಬರೆದಾರ. ಗಗನದಲ್ಲಿ ತೋರುವಂತ ಯಾವ ಮೋಡಗಳೇ ಆಗಲಿ, ಕಾಮನ ಬಿಲ್ಲೆ ಆಗಲಿ, ಅಥವಾ ಇನ್ನೊಂದು ತೋರ್ತಾವ. ತೋರಿದ್ರೆ ಅವು ಹುಟ್ಟೆವಂತ ಹೇಳ್ತಾರ ನಮ್ಮ? ಇಲ್ಲ, ಹೇಳಂಗಿಲ್ಲ. ಯಾಕಂದ್ರೆ ಹುಟ್ಟೆವಂದ್ಮೇಲೆ ಇರ್ಬೇಕಾಗಿತ್ತಂತ. ಇದ್ದದ್ದು ಹುಟ್ಟಿದೆ ಅಂದ್ಮೇಲೆ ಇರ್ಬೇಕಾಗಿತ್ತದು. ಆದರೆ ಹುಟ್ಟಲಾರದೆ ತೋರ್ತದ, ಅದಕ್ಕೆ ಪ್ರಯತ್ನ ಇಲ್ಲದೆ ನಾಶ ಆಗ್ತವ. ಕಾಮನ ಬಿಲ್ಲು ಹುಟ್ಟಬೇಕಂತ ಯಾರು ಪ್ರಯತ್ನ ಮಾಡ್ಯಾರಮ್ಮ? ಅದು ನಾಶ ಆಗಲಂತ ಯಾರನ್ನ ಪ್ರಯತ್ನ ಮಾಡದೇ ಇಲ್ಲ. ಅದೇ ಪ್ರಕಾರವಾಗಿ
ಉತ್ಪತ್ತಿಗೆ ಪೂರ್ವ ಕಾರ್ಯಕ್ಕೆ ಕಾರಣವಾದಡೆ ಸತ್ಯತೆಯು ಕೇವಲ ಮುಕ್ತಿಯಿಂದಲೇ ಸಿದ್ಧಿಸುವುದಲ್ಲದೆ ಶ್ರುತಿ ಸೂತ್ರಗಳಿಂದಲೂ ಸಿದ್ಧಿಸುತ್ತದೆ. ಕಾರಣ ಉತ್ಪತ್ತಿಗೆ ಅಂದ್ರೆ ಹುಟ್ಟೋದಕ್ಕಿಂತ ಮೊದಲು ಹುಟ್ಟಿದಂತ ಕಾರ್ಯಕ್ಕೆ ಕಾರಣವಾದೊಡೆ ಸತ್ಯತೆಯೊಂದು ಯಾವುದೇ ಮೂಲ ಕಾರಣವಾಗುತ್ತೆ, ಅದು ಪರಬ್ರಹ್ಮ. ಅಂಥದನ್ನ ಯಾವ ರೀತಿಯಿಂದ ನಾವು ಪಡಿಬೇಕು ಅಂತಂದ್ರೆ ಮುಕ್ತಿಯಿಂದಲೇ ಸಿದ್ಧಿಸುವುದು. ಮುಕ್ತಿ ಅಂದ್ರೆ ತತ್ವ ಜ್ಞಾನದಿಂದನೇ ವಿಚಾರದಿಂದನೇ ಅದು ಪ್ರಾಪ್ತಿಯಾಗುವುದು. ಈ ರೀತಿ ಶ್ರುತಿ ಸೂತ್ರಗಳಿಂದಲೂ ಸಿದ್ಧಿಸುತ್ತದೆ. ಬರೀ ಮುಕ್ತಿ ಎನ್ನುವಂಥದ್ದು ಸಿದ್ಧಿ ಆಗ್ಬೇಕಾದ್ರೆ ಶ್ರುತಿಯ ಸೂತ್ರಗಳು ಬೇಕಂತ. ಶ್ಲೋಕಗಳು ಸೂತ್ರಗಳು ಏನ್ ಹೇಳ್ತಾರ ಅಲ್ಲಿ ಏನ್ ಹೇಳ್ತಾವಂದ್ರೆ ಸದೇವ ಸೌಮ್ಯ ಅಗ್ರ ಅಸಿತ್ ಅಂತ ಒಂದು ಶ್ಲೋಕ ಹೇಳ್ತದ. ಶ್ರುತಿ ಸಾರ್ತದ. ಏನ್ ಸಾರ್ತದಂದ್ರೆ ಈ ದೃಶ್ಯವಾಗಿ ಕಾಣುವಂತ ಅಥವಾ ಈ ದೃಶ್ಯವಾಗಿ ತೋರುವಂತ ಕಾರ್ಯ ಜಗತ್ತು ತನ್ನ ಉತ್ಪತ್ತಿಗೆ ಪೂರ್ವದಲ್ಲಿಯೇ ಸತ್ತಾಗಿ ಇತ್ತು. ಕೊಡ ಅದಕ್ಕಿಂತ ಮುಂಚೆ ಅಲ್ಲಿ ಮಣ್ಣೆ ಆಗಿತ್ತಲ್ಲ ಅದು. ಅದರಂತೆ ಇಲ್ಲಿ ಜಗತ್ತು ಅಂತ ಒಂದು ಕಾರ್ಯವಾಗಿ ತೋರುವುದಕ್ಕಿಂತ ಮುಂಚೆ ಇದು ಏನಿತ್ತು ಅಂತಂದ್ರೆ ಸತ್ತಾಗಿ ಇತ್ತು. ಅಂದ್ರೆ ಪರಬ್ರಹ್ಮ ಪರಮಾತ್ಮ ಆಗಿ ಇತ್ತು. ಈ ರೀತಿ ಶ್ರುತಿ ವಾಕ್ಯ ಇದೆ. ಕಾರ್ಯದ ಉತ್ಪತ್ತಿಗೆ ಪೂರ್ವದಲ್ಲಿ ಕಾರಣವಾದ ಸತ್ಯವನ್ನು ಸೂಚಿಸುತ್ತದೆ. ಕಾರ್ಯವಾಗಿ ತೋರೋದಕ್ಕಿಂತ ಮುಂಚೆ ಇರುವಂತ ಕಾರಣವನ್ನ ಸೂಚನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಸತ್ವ ಜ್ಞಾಪರಶ ಅಂದ್ರೆ ಈ ಪ್ರಪಂಚ ರೂಪ ಕಾರ್ಯಕ್ಕೆ ಉತ್ಪತ್ತಿಗೆ ಮೊದಲು ಕಾರಣ ರೂಪವಾದ ಒಂದು ಸತ್ಯವಿರುವುದು, ಸತ್ಯ ಇರುವುದು. ಈ ವರ್ತಮಾನ ಕಾಲದಲ್ಲಿಯೂ ಆ ಪರಮ ಕಾರಣಕ್ಕಿಂತಲೂ ಅನ್ಯತ್ವವೇ ಅಂದರೆ ಆ ಒಂದು ಪರಮ ಕಾರಣ ರೂಪ ಪರಮಾತ್ಮನಿಗಿಂತಲೂ ಭಿನ್ನ ರೂಪದಿಂದ ಅಭಾವೇ ತೋರುತ್ತದೆ. ಈ ರೀತಿಯಾಗಿ ಮೊದಲು ಒಂದು ಪರಮಾತ್ಮ ಇತ್ತು, ಕಾರ್ಯರೂಪ ಅದಕ್ಕಿಂತ ಮುಂಚೆ ಕಾರಣ ಅದೇ ಸತ್ಯ. ಆ ಸತ್ಯದಲ್ಲಿ ಏನ್ ತೋರ್ತದಂದ್ರೆ ಪರಮಾತ್ಮನಿಗಿಂತಲೂ ಭಿನ್ನ ರೂಪದ ಅಭಾವಿ ಆಗುತ್ತದೆ. ಪರಮಾತ್ಮನಿಗಿಂತ ಭಿನ್ನ ಬೇರೆಯಾಗಿ ತೋರ್ತದ ಜಗತ್ತು. ನಮಗೆ ಸದ್ಯ ಬೇರೆಯಾಗಿ ತೋರ್ತದ. ಕಾರಣ ಇದು ಅಭಾವದಿಂದ ತೋರ್ತದ. ಅಭಾವ ಅಂದ್ರೇನು? ಇಲ್ಲ ಅಂತ. ಕೊಡದ ಅಭಾವ ಮಣ್ಣಿನಲ್ಲಿ ಹೇಗೆ ತೋರುತ್ತದೆಯೋ ಅದೇ ರೀತಿ ಜಗತ್ತಿನಲ್ಲಿ ಆ ಜಗತ್ತಿನ ಅಭಾವ ಪರಮಾತ್ಮನಲ್ಲಿ ತೋರ್ತದೆ. ಈ ಬ್ರಹ್ಮಸೂತ್ರ ವಾಕ್ಯ ಮೇಲಿನ ಸಿದ್ಧಾಂತವನ್ನೇ ದೃಢಪಡಿಸ್ತದೆ. ಇದು ಬ್ರಹ್ಮಸೂತ್ರದ ಪ್ರಮಾಣ ಕೊಟ್ಟಲ್ಲಿ. ಕಾರಣ ಒಂದು ಪಕ್ಷ ಪ್ರಾಗ್ ಭಾವವನ್ನ ಅಂಗೀಕರಿಸಿದರೆ, ಅದು ಒಪ್ಪಿಕೊಂಡಿದ್ದಾದರೆ ಆ ಶ್ರುತಿ ಸೂತ್ರಗಳಿಗೆ ವಿರೋಧ ಉಂಟಾಗುತ್ತದೆ.
ಹೇಗೆಂದ್ರೆ ಹ್ಮ್ ಆ ವಿರೋಧದಿಂದ ಶ್ರುತಿ ಸೂತ್ರಗಳಿಗೆ ವಿರೋಧವಾಗುವುದರಿಂದ ಹ್ಮ್ ಅದು ಯೋಗ್ಯವಲ್ಲ. ಹ್ಮ್ ಯಾಕಂದ್ರೆ ವೇದಗಳಿಗೆ ವಿರುದ್ಧವಾಗಿ ಹ್ಮ್ ಶ್ರುತಿ ಪ್ರಮಾಣಗಳಿಗೆ ವಿರುದ್ಧವಾಗಿ ಯಾವಾಗಲೂ ಯಾವುದನ್ನ ಹ್ಮ್ ಅರ್ಥೈಸಬಾರದು ಅಂತ ನಿಯಮಗಳವ. ಹ್ಮ್ ಮತ್ತು ಪ್ರಾಗ್ಭಾವಂತೆ ಪ್ರಧ್ವಂಸ ಭಾವದಲ್ಲಿಯೂ ಯಾವ ಪ್ರಮಾಣ ಇಲ್ಲ. ಹ್ಮ್ ಪ್ರಧ್ವಂಸ ಅಂದ್ರೆ ಮುಂದೆ ಇಲ್ದಂಗ ಆಗೋದು, ಹ್ಮ್ ಅದು ಪ್ರಮಾಣ ಇಲ್ಲ. ಯಾಕಂದ್ರೆ ಹ್ಮ್ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಪೂರ್ವದಲ್ಲಿ ಹ್ಮ್ ಈ ಕಾರ್ಯ ಪ್ರಪಂಚಕ್ಕೆ ಅತ್ಯಂತ ನಾಶವಾಗುವುದಿಲ್ಲ. ಹ್ಮ್ ಬ್ರಹ್ಮ ಸಾಕ್ಷಾತ್ಕಾರ ಪೂರ್ವದಲ್ಲಿ ಮೊದಲು ಈ ಕಾರ್ಯವಾದ ತೋರುವಂತ ಪ್ರಪಂಚ ಏನದ ಇದು ಅತ್ಯಂತ ನಾಶ ಕಾಣೋದಿಲ್ಲ ಯಾರಿಗೆ. ಹ್ಮ್ ಜಗತ್ತೊಂದು ಇದೆ ಅಂತಾನೆ ತೋರ್ತದ. ಹ್ಮ್ ಅಂದಾಗ ಈ ಜಗತ್ತು ಇದೆ ಅಂದಾಗ ಕೂಡ ಆತ್ಮನು ಇದೆ ಅಂದಾಗ ಜಗತ್ತನು ಇದೆ ಅಂತ ಅರ್ಥ ಆಯ್ತು. ಈಗಲೂ ವಿಚಾರ ಮಾಡಿದ್ರೆ ಅದು ಪೂರ್ವದಲ್ಲಿ ಇದ್ದದ್ದೇ ಆದಂತನೂ ಅನ್ಸಬಹುದು. ಪೂರ್ವದಲ್ಲಿದ್ದಂತ ಮಣ್ಣೆ ಕೊಡದ ರೂಪದಲ್ಲಿ ಆದ, ಕಾರಣ ರೂಪವಾದ ಬ್ರಹ್ಮ ಕಾರ್ಯರೂಪವಾದ ಜಗತ್ತಿನಲ್ಲಿ ಆದ. ಅಂದಾಗ ಬ್ರಹ್ಮನ ಬಿಟ್ಟು ಜಗತ್ತು ಹೇಗಿರ್ಲಿಕ್ಕೆ ಸಾಧ್ಯ? ಸಾಧ್ಯ ಇಲ್ಲ. ಆ ಕಾರಣ ಹೇಗೆ ಅಂದ್ರೆ ಬೀಜ ಅಂಕುರ ನ್ಯಾಯದಂತೆ, ಬೀಜ ಅಂಕುರ ನ್ಯಾಯದಂತೆ ಬೀಜದಲ್ಲೇ ಒಂದು ಸಸಿ ಇದೆ, ಒಂದು ಮರ ಇದೆ, ಅದರ ಎಲೆ ಇದೆ, ಅದ್ರಲ್ಲಿ ಹೂವಿದೆ, ಅದ್ರಲ್ಲಿ ಹಣ್ಣಿದೆ, ಎಲ್ಲವೂ ಇರುವುದೇ ಬೀಜ ಅಂತ. ಆದ್ರೆ ನಮ್ಗೆ ತೋರುವುದು ಏನಿಲ್ಲದ ಬೀಜವೇ ತೋರುತ್ತದೆ ವಿನಃ ಹೂವು ಕಾಯಿ ಹಣ್ಣು ಫಲ ಯಾವ ತೋರಂಗಿಲ್ಲ. ತೋರಂಗಿಲ್ಲ ಅಂದ್ರೆ ಅದ್ರಾಗ ಇಲ್ಲೇನ್ರಿ? ಇಲ್ಲಂದ್ರೆ ಅವು ತೋರ್ಬಾರ್ದಾಗಿತ್ತು. ಯಾವಾಗ ತೋರ್ತದಂದ್ರೆ ಭೂಮಿಯ ಸಂಘದಿಂದ. ಭೂಮಿಯ ಸಂಘವನ್ನ ಯಾವಾಗ ಬೀಜ ಮಾಡಿತೋ ಆವಾಗ ಅದರಲ್ಲಿ ಅಂಕುರ ತನ್ನ ಒಳಗಡೆ ಇಟ್ಟುಕೊಂಡಂತ ಆ ಒಂದು ಗಿಡವನ್ನ, ಎಲೆಗಳನ್ನ, ಹೂಗಳನ್ನ, ಹಣ್ಣನ್ನ ಪ್ರಕಟ ಮಾಡ್ತದೆ. ಎಲ್ಲಿ ತೋರ್ತಾವ? ಬೀಜದೊಳಗೆ ತೋರಕತ್ತವಿ. ಬೀಜ ಬಿಟ್ಟು ತೋರ್ಲಿಕ್ಕೆ ಬರಂಗಿಲ್ಲ. ಅದರಂತೆ ಈ ತೋರುವ ಜಗತ್ತಾದ್ರೂ ಕೂಡ ಮೊದಲು ಬ್ರಹ್ಮನಲ್ಲೇ ಬೀಜ ಅಂಕುರ ನ್ಯಾಯದಂತೆ ಬೀಜ ಎಲ್ಲಾ ಉತ್ಪನ್ನಗಳನ್ನ ಹೇಗೆ ಇಟ್ಟುಕೊಂಡಿತ್ತು ಅದರಂತೆ ಸೃಷ್ಟಿ ಪ್ರಳಯಗಳಿಗೆ ಪ್ರವಾಹ ರೂಪದಿಂದ ಅನಾದಿತ್ವ ಇರುತ್ತದೆ. ಅಂದರೆ ಹೇಗೆ ಬೀಜದಿಂದ ಅಂಕುರವು, ಅಂಕುರದಿಂದ ಪುನಃ ಬೀಜವು. ಮೊದಲು ಬೀಜದಿಂದ ಅಂಕುರ ಹುಟ್ಟೋದು, ಅಂಕುರದಿಂದ ಮರ ಆಗಿ ಪುನಃ ಬೀಜ ಆಗ್ತದೆ, ಆ ಬೀಜದಿಂದ ಪುನಃ ಮತ್ತೆ ಮರ ಹುಟ್ಟುತ್ತದೆ. ಹಾಗೆ ಸೃಷ್ಟಿ ಅನಂತರ ಪ್ರಳಯವು, ಪ್ರಳಯಾನಂತರ ಪುನಃ ಸೃಷ್ಟಿಯು, ಆ ಸೃಷ್ಟಿಯ ನಂತರ ಪುನಃ ಪ್ರಣಯವು ಉಂಟಾಗುತ್ತದೆ. ಈ ಪ್ರಕಾರ ಸೃಷ್ಟಿ ಪ್ರಳಯಗಳು ಪ್ರವಾಹ ರೂಪದಿಂದ ಅನಾದಿಗಳಾಗಿರ್ತವೆ. ಇವು ಇವತ್ತಿನ ಹೊಸದಾದ ಸೃಷ್ಟಿಯಲ್ಲ. ಹೊಸದಾದ ಸೃಷ್ಟಿಯಲ್ಲ, ಮೊದಲಿಂದ ಸೃಷ್ಟಿ ಹಾಗೇನೇ ಇದೆ. ಅದರಂತೆ ತನ್ನ ಕಾರಣದಲ್ಲಿ ಶಿರೋಭೂತವಾಗಿರುತ್ತದೆ. ಈ ಪ್ರಕಾರವಾಗಿ ಈ ಕಾಲದಲ್ಲಿ ಭಗ್ನವಾದ ಘಟಾದಿ ಕಾರ್ಯಗಳು ತಮ್ಮ ಕಪಾಲರೂಪ ಕಾರಣದಲ್ಲಿ
ಹ್ಮ್ ತೀರೋಭೂತವಾಗಿರುತ್ತವೆ. ಹ್ಮ್ ಈ ತೀರೋಭಾವ ಅವಸ್ಥೆಯು ಹ್ಮ್ ಘಟ ಧ್ವಂಸ ಅಂತೆ ಹ್ಮ್ ಅಂದಾಗ ಇವು ಹ್ಮ್ ತೋರಿ ಮತ್ತು ತೀರಿ ಹೋಗುವಂತ. ಹ್ಮ್ ಹೂವ ತೋರ್ತದ ತೀರಿ ಹೋಗ್ತದ, ಹ್ಮ್ ಹಣ್ಣು ತೋರ್ತದ ತೀರಿ ಹೋಗ್ತದ. ಹ್ಮ್ ಆದ್ರೂ ಕೂಡ ಎಲ್ಲವೂ ಕೂಡ ಸಂಸ್ಕಾರ ರೂಪದಲ್ಲಿ ಬೀಜದಲ್ಲಿ ಇರ್ತವೆ. ಮತ್ತೆ ಅದು ಹ್ಮ್ ಇಲ್ಲಿ ನೋಡೋವರಿಗೆ ತೀರ ಪ್ರಳಯ ಆಯ್ತು, ಹ್ಮ್ ಆದ್ರೆ ಸೂಕ್ಷ್ಮವಾಗಿ ಅದಾಗಿಲ್ಲ. ಹ್ಮ್ ಒಂದ್ ವೇಳೆ ಪ್ರಳಯ ಆಗಿತ್ತು ಅಂದ್ರೆ ಪುನಃ ಅದರಲ್ಲಿ ಹುಟ್ಟಬಾರ್ದಾಗಿತ್ತು, ಹುಟ್ಟಲೇಬಾರ್ದಲ್ಲ. ಆದ್ರೆ ಹುಟ್ಟವಂದ್ರೆ ಅದಕ್ಕೆ ಪ್ರಳಯ ಇಲ್ಲ ಅಂತ ಅರ್ಥ. ಪ್ರಳಯನೇ ಇಲ್ಲ, ಆದ್ರೆ ನೋಡುವರ ದೃಷ್ಟಿಯಲ್ಲಿ ಹಂಗೆ ಕಾಣಿಸ್ತಂತ. ಈ ಕಾರಣ ಯಾವ ಕಾಲೆಗಳು ಉಕ್ತ ಪ್ರತೀತಿಯಿಂದ ಘಟ ಪ್ರಧ್ವಂಸ ಭಾವ ಸಿದ್ಧಿಯಾಗುವುದಿಲ್ಲ. ಪ್ರಧ್ವಂಸ ಭಾವ ಸಿದ್ಧಿಸುವುದೇ ಇಲ್ಲ ಅಂತ. ಯಾಕೆ ಸಿದ್ಧಿಸುವುದಿಲ್ಲ? ಪುನಃ ಮಣ್ಣೆ ಆಯ್ತದೆ. ಆ ಮಣ್ಣಿನಿಂದ ಮತ್ತೆ ಪುನಃ ಕೊಡ ಮಾಡಕ್ ಬರ್ತದ, ಅಂದ್ರೆ ನಾಶ ಆಗಿಲ್ಲ ನೋಡ್ರಿ ಅಲ್ಲಿ. ಆದರೆ ಮಾನವನ ದೃಷ್ಟಿಯಲ್ಲಿ ನಾಶ, ಮಣ್ಣಿನ ದೃಷ್ಟಿಯಲ್ಲಿ ನಾಶ ಇಲ್ಲ. ಮಣ್ಣಿಗೆ ನಾಶ ಇಲ್ಲ, ಆ ಕಾರ್ಯಕ್ಕೂ ನಾಶ ಇಲ್ಲ. ಆದರೆ ಮಾನವನಿಗೆ ದೃಷ್ಟಿಯಲ್ಲಿ ಮಾತ್ರ ನಾಶ ಅಂತ ನಾವು ತಿಳ್ಕೊಂಡೇವಿ. ಆದರೆ ಒಂದು ಪಕ್ಷ ಕಾರ್ಯಕ್ಕೆ ಅತ್ಯಂತ ನಾಶವನ್ನು ಅಂಗೀಕರಿಸಿದರೆ, ಇಲ್ಲಿ ನೀವು ಪ್ರತ್ಯಕ್ಷ ನಾಶ ಆಗ್ತದ, ಒಂದು ನೀವು ನಾಶ ಆಗದ್ಲಂತ ಒಪ್ಪಿದರೆ, ಮೊದಲು ಹೇಳ್ಯಾರ ಸದೇವ ಸೌಮ್ಯದ ಅಗ್ರ ಅಶಿತ್ ಅಂತ. ಆತ್ಮ ಹೇಗಿದೆ ಅಂದ್ರೆ ಆತ್ಮವ ಇದಮೇಕ ಏವಾಗ್ರ ಅಶಿತ್. ಇಲ್ಲಿ ನಾಸತು ವಿದ್ದು ತೇ ಭಾವೋ ನಾ ಭಾವವು ಸತ್ತೇ ಸತಃ ಇತ್ಯಾದಿ ಶ್ರುತಿ ಪ್ರಮಾಣ ಉಂಟು. ಈ ರೀತಿ ಸೃಷ್ಟಿಗೆ ಮೊದಲು ಲೀನವಾದ ಕಾರ್ಯಕ್ಕೆ ಕಾರಣ ರೂಪದಿಂದ ಯಾವ ಸತ್ಯವನ್ನು ಹೇಳಲ್ಪಟ್ಟಿರುವುದೋ ಅದು ಅಸಂಗವಾಗಿರುತ್ತದೆ. ಕಾರ್ಯವೆಲ್ಲ ತೋರಿದ ಕಾರ್ಯಗಳೆಲ್ಲವೂ ಕಾರಣದಲ್ಲಿ ಲೀನ ಆಗುತ್ತಲ್ಲ, ಕಾರಣದಲ್ಲಿ ಲೀನ ಆಗ್ತದೆ. ಈಗ ಒಂದು ಗಿಡದಲ್ಲಿ ಎಲ್ಲವೂ ತೋರಿದವು, ತೋರಿದ ಮೇಲೆ ಎಲ್ಲಿ ಲೀನ ಆಗ್ತದ್ರಿ? ಬೀಜದಲ್ಲೇ ಲೀನ ಆಯ್ತು. ಯಾಕ? ಆ ಕಾರಣ ಬೀಜ ಅಲ್ರಿ, ಆ ಬೀಜದಲ್ಲಿ ತೋರವ ಮತ್ತೆ ಬೀಜದಲ್ಲೇ ಲೀನ ಆಗ್ತಾವ. ಬೇರೆ ಕಡೆ ಲೀನ ಆಗಿ ಬರಂಗಿಲ್ಲ ಅಂತ. ಅಂದ್ರೆ ಕಾರ್ಯಕ್ಕೆ ಕಾರಣವಾದ ಯಾವ ಸತ್ಯ ಹೇಳ್ಪಟ್ಟಿದೆಯೋ ಅಂದ್ರೆ ಪಾರಮಾರ್ಥಿಕ ಸತ್ಯ. ಹಿಂದೆ ಹೆಲ್ಲೆಲ್ಲ ಇರಲ್ಲ, ಪಾರಮಾರ್ಥಿಕ ಸತ್ಯ. ಆ ಪಾರಮಾರ್ಥಿಕ ಸತ್ಯ ಅದು ಅಸಂಗವಾಗಿರುತ್ತದೆ. ಅದು ಅಸಂಗ ನೋಡ್ರಿ, ಅದು ಕೂಡೋದಿಲ್ಲ ಅಂತ. ಎಲ್ಲಿ ಕೂಡಂಗಿಲ್ಲ? ವ್ಯವಹಾರಿಕ ಸತ್ಯದಲ್ಲಿ ಕೂಡೋದಿಲ್ಲ. ವ್ಯವಹಾರಿಕ ಸತ್ಯದಲ್ಲಿ ಅದು ಕೂಡ್ಲಿಕ್ಕೆ ಬರೋದಿಲ್ಲ. ಈ ರೀತಿಯಾಗಿ ಪ್ರಾತಿಭಾಸಿಕ ಸತ್ಯ ಅಂತೂ ಇಲ್ಲವೇ ಇಲ್ಲ. ಇಲ್ಲಿ ಹೇಳ್ತಕ್ಕಂತ ಸತ್ಯವಾದದ್ದು ಯಾವುದು ಅಂದ್ರೆ ಪಾರಮಾರ್ಥಿಕ ಸತ್ಯ, ಅದೇ ಪರಬ್ರಹ್ಮ. ಈ ರೀತಿ ಆ ಪ್ರಧ್ವಂಸ ಅಭಾವವನ್ನು ಸಂಗೀಕರಿಸುವುದು ಯೋಗ್ಯವಲ್ಲ. ನೋಡ್ರಿ ಎಷ್ಟು ಮೇಲ್ಮಟ್ಟಕ್ಕೆ ಹೇಳ್ತಂದ್ರೆ ಯಾವುದಕ್ಕೂ ನಾಶ ಇಲ್ಲ ರೀ. ಅಂದ್ರೆ ದೇಹಕ್ಕೂ ನಾಶಕ್ಕೂ ಇಲ್ಲ, ಒಳಗಿರುವಂತ ಕಾರಣವಾದ ಪರಬ್ರಹ್ಮನಿಗೂ ನಾಶ ಇಲ್ಲ.
ಯಾಕೆ ನಾಶ ಇಲ್ಲ ಅಂದ್ರೆ ಬಹಳ ಸೂಕ್ಷ್ಮವಾದ ವಿಷಯ. ಬಹಳ ಗ್ರಂಥಗಳಲ್ಲಿ ಇದು ಸಿಗೋದಿಲ್ಲ. ಅಂತ ಅನ್ವೇಷಣೆಯನ್ನು ಮಾಡಿದಂತವರು ಯಾವ ಸರ್ಪಘೋಷಣ ಶಿವಯೋಗಿಗಳು, ಅದರ ಮೂಲವನ್ನ ವಿಚಾರ ಮಾಡಿದವರು ರಾಯದುರ್ಗ ಸತ್ಯಪ್ಪ ಮಹಾಸ್ವಾಮಿಗಳು. ಅವರು ಜೀವನ್ ಮುಕ್ತರು. ಅವ್ರ ಅನುಭವದಿಂದ ವಿಚಾರ ಮಾಡಿದ್ರು. ಕಾರಣ ಕಾರ್ಯ ಅಂದ್ರೆ ಕಾರಣವನ್ನ ಬಿಟ್ಟು ಕಾರ್ಯ ತೋರ್ಲಿಕ್ಕೆ ಬರೋದಿಲ್ಲ. ಕಾರಣದಲ್ಲಿ ಇರುವಂತ ಕಾರ್ಯ ನಷ್ಟ ಆದ್ರೂ ಕೂಡ ಕಾರಣಕ್ಕೆ ಏನು ನಷ್ಟ ಇಲ್ಲ. ಹೌದಿಲ್ರಿ? ಬಂಗಾರವನ್ನ ಬಿಟ್ಟು ಆಭರಣ ಕಾರ್ಯ ಆಗ್ಯಾವ. ಆಭರಣ ಆಗಕ್ಕ ಕಾರಣ ಯಾವುದು? ಬಂಗಾರ. ಕಾರ್ಯ ಯಾವುದು? ಆಭರಣ. ಕೊಡ ತೋರಕ ಕಾರಣ ಯಾವುದು? ಮಣ್ಣು. ಕಾರ್ಯ ಯಾವುದು? ಕೊಡ. ಕೊಡ ಈಗ ಹೊಡಿತ್ರಿ, ಎಲ್ಲಿ ಏನಾಯ್ತು? ಅದು ಮಣ್ಣಲ್ಲಿ. ಬಂಗಾರ ಆಭರಣ ಕರಗಿದವು, ಅವು ಎಲ್ಲಿ ಏನಾದವು? ಬಂಗಾರದಲ್ಲಿ. ಅಂದ್ರೆ ಅರ್ಥಾತ್ ಕಾರ್ಯ ಕಾರಣ ಬೇರೆ ಬೇರೆ ಅಲ್ಲ. ಗೊತ್ತಾಯ್ತಲ್ರಿ? ಕಾರ್ಯ ಕಾರಣ ಬೇರೆ ಬೇರೆ ಅಲ್ಲ. ಇದನ್ನ ತಿಳಿಸೋದಕ್ಕೋಸ್ಕರವಾಗಿ ಅಲ್ಲಿಂದ ಎಳ್ಕೊಂಬಂದಿದ್ದು ಸೂತ್ರ. ಅದರಂತೆ ಕಾರಣವಾದ ಪರಮಾತ್ಮನಲ್ಲಿ ಕಾರ್ಯರೂಪವಾದದ್ದು ಜಗತ್ತು ಅಥವಾ ದೇಹ ಅಂತ ತೋರ್ತವೆ. ಈ ಬೀಜ ಕಾರಣವಾಗಿ ಮರ ತೋರಿದಂತೆ ಆ ಮರ ಎಲ್ಲ ಮರದ ಪೂರ್ಣತೆ ಎಲ್ಲಿ ಅದು ಲೀನ ಆಗ್ತಂದ್ರೆ ಮತ್ತೊಂದು ಬೀಜದಲ್ಲಿ, ಅದೇ ಮರದ ಬೀಜದಲ್ಲಿ. ಹೌದಲ್ರಿ? ಅಂದ್ರೆ ನಾಶ ಆಗ್ಯದೇನು ಮರ? ಇಲ್ಲ, ಅದು ಮತ್ತೆ ಅಲ್ಲಿ ಶೇಖರಣೆ ಆಗ್ಯದ. ಅದೇ ಪ್ರಕಾರ ಪರಬ್ರಹ್ಮನಲ್ಲಿ ತೋರಿದಂತ ದೇಹ ಇದು ಏನಾಗ್ತದೆ, ಇದು ಕೂಡ ತನ್ನ ವ್ಯವಹಾರಿಕ ಸತ್ಯಗಳಲ್ಲಿ ಅದು ಲೀನ ಆಗ್ತದೆ. ಹೇಗಂದ್ರೆ ಹಲೋ, ಈಗ ನಮ್ಮ ದೇಹ ಈ ನಾಶ ಆದ ತಕ್ಷಣ ಈ ಸ್ಥೂಲವಾದ ದೇಹವನ್ನ, ಜಡವಾದ ದೇಹವನ್ನ ಬಹಳ ಬಹಳ ಅಲಕ್ಷ್ಯತೆಯಿಂದಾಗಲಿ ಪ್ರೇಮದಿಂದಾಗಲಿ ಸಂಸ್ಕಾರವನ್ನು ಮಾಡ್ತೀವಿ. ಮಣ್ಣಿನಲ್ಲಾಗಲಿ ಅಥವಾ ಅಗ್ನಿಯಲ್ಲಾಗಲಿ. ಮಣ್ಣಿನಲ್ಲಿ ನಾವು ಸಂಸ್ಕಾರ ಮಾಡಿದಾಗ ಈ ದೇಹದ ಪಂಚ ಮಹಾಭೂತಗಳಲ್ಲಿ ಭೂಮಿಯ ತತ್ವಗಳೇನಾವ ಎಲ್ಲಾ ತತ್ವಗಳು ಭೂಮಿಯನ್ನು ಹೀರ್ಕೊಳ್ತವೆ, ಭೂಮಿಯಲ್ಲಿ ಸೇರಿಬಿಟ್ಟು ಅವು. ಮತ್ತ ಆ ಜಲದ ತತ್ವ ಏನದ, ರಕ್ತ ಎಲ್ಲವೂ ಕೂಡ ಜಲತತ್ವ. ಮಳೆ ಬಂತು ಅಂದ ತಕ್ಷಣ ಆ ಜಲತತ್ವದಲ್ಲಿ ಸೇರ್ಬಿಡ್ತಾವ. ಆಮೇಲೆ ಅಗ್ನಿ ತತ್ವ ಅಗ್ನಿಯಲ್ಲಿ ಸೇರ್ತವೆ, ವಾಯು ತತ್ವ ವಾಯುವಿನಲ್ಲಿ ಸೇರ್ತವೆ, ಆಕಾಶ ತತ್ವ ಆಕಾಶದಲ್ಲಿ ಸೇರ್ತವೆ. ಇವೆಲ್ಲವೂ ಕೂಡ ಮತ್ತೆ ತ್ರಿಗುಣ ಅಹಂಕಾರ ಅಂತ ಬರ್ತವೆ. ಪಂಚ ಮಹಾಭೂತದಲ್ಲಿ ಆಗಿ ಆ ಪಂಚ ಮಹಾಭೂತ ತ್ರಿಗುಣ ಅಹಂಕಾರದಲ್ಲಿ ಸೇರಿ ಆ ತ್ರಿಗುಣ ಅಹಂಕಾರಗಳು ಮಹಾತತ್ವದಲ್ಲಿ ಸೇರಿ ಮಹಾತತ್ವ ಮಾಯಲ್ಲಿ ಸೇರಿತು. ನಾಶಲ್ಲಿ ಆಯ್ತ್ರಿ. ದೇಹ ಮಾಯಲ್ಲಿ ಲೀನ ಆಗ್ಯದಷ್ಟೆ. ದೇಹ ಮಾಯಲ್ಲಿ ಲೀನ ಆಗ್ಯದ, ಜೀವ ಪರಮಾತ್ಮನೇ ಲೀನ ಆಗ್ಯಾನ. ಹೌದಿಲ್ಲ ಡಾಕ್ಟ್ರೆ? ಜೀವ ಪರಮಾತ್ಮನಲ್ಲಿ ಲೀನ ಅದ, ದೇಹ ಮಾಯಲ್ಲಿ ಲೀನ ಆಯ್ತು. ಮಾಯೆ ತತ್ವವು ಮಾಯಲ್ಲಿ ಲೀನ ಆದವು. ಆದರೆ
ಎರಡಾವೇನ್ರಿ, ಮಾಯೆ ಒಂದು, ಹ್ಮ್ ಪರಮಾತ್ಮ ಒಂದು. ಅವೇನು ಅಂತಂದ್ರೆ ಹ್ಮ್ ಮೊದಲೇ ಹೇಳ್ಯಾರ, ಹ್ಮ್ ಮಾಯೆ ಹೇಗಿದೆ ಅಂದ್ರೆ ಹ್ಮ್ ಸುಳ್ಳಾಗಿ ತೋರೋದಂದ್ರೆ. ಹ್ಮ್ ಹೌದಲ್ರಿ? ಹ್ಮ್ ಮಾಯೆ ಅನ್ನೋದೇ ಸುಳ್ಳು, ಹ್ಮ್ ಅದು ಮಿಥ್ಯ ಹ್ಮ್ ಅಂದಾಗ ಸತ್ಯವಾದ ಪಾರಮಾರ್ಥಿಕವಾದ ಪರಬ್ರಹ್ಮ ನೀನೊಂದೇ ಉಳ್ಕೊಂಡೆ ವಿನಃ ಹ್ಮ್ ನಿನ್ನನ್ನು ಬಿಟ್ಟರೆ ಜಗತ್ತಿನಲ್ಲಿ ಇನ್ನೊಂದು ಯಾವುದಿಲ್ಲ. ಹ್ಮ್ ಅದಕ್ಕೆ ಏಕಂ ಏವಂ ಅದ್ವೈತಂ ಪರಬ್ರಹ್ಮ. ಹ್ಮ್ ಹೌದಿಲ್ಲ? ಹೌದು. ಈ ರೀತಿಯಾಗಿ ಹ್ಮ್ ಜಗತ್ತು ಅನ್ನುವಂಥದ್ದು ಹೇಗಿದೆ ಅಂದ್ರೆ ಹ್ಮ್ ಯಾವ ಶ್ರುತಿಯು ಸ್ಮೃತಿ ವಚನಗಳಿಗೆ ವಿರುದ್ಧವಾಗುವುದರಿಂದ ಹ್ಮ್ ಆ ಘಟಂ ಪಟವನ ಇತ್ಯಾದಿ ಪ್ರತೀತಿಯು ಅನ್ಯೋನ್ಯ ಅಭಾವವನ್ನ ವಿಷಯ ಮಾಡುವುದಿಲ್ಲ. ಹ್ಮ್ ಅದಕ್ಕೆ ಇಲ್ಲಿ ಹ್ಮ್ ಪ್ರಾಗ್ಭಾವ ಅಂದ್ರೆ ಹುಟ್ಟೋದಕ್ಕಿಂತ ಮೊದಲಿತ್ತು, ಹ್ಮ್ ಅದ ತೋರುವಾಗಿತ್ತು, ಹ್ಮ್ ನಾಶ ಆದಾಗ ಇಲ್ಲ, ಹ್ಮ್ ಅದು ಇಲ್ಲವೇ ಇಲ್ಲ ಹ್ಮ್ ಅನ್ನುವಂಥದ್ದು ಪಾರಮಾರ್ಥದಲ್ಲಿ ಏನಂದ್ರೆ ಪರಬ್ರಹ್ಮನಲ್ಲಿ ತೋರುವ ಜಗತ್ತು ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ. ಜಗತ್ತು ಇಲ್ಲವೇ ಇಲ್ಲ ನೋಡಿ. ಯಾಕಂದ್ರೆ ಇಷ್ಟುವರೆಗೆ ತೋರದಂತ ಮರ, ಪುಷ್ಪ, ಹಣ್ಣು, ಕಾಯಿ ಇಲ್ಲವೇ ಇಲ್ಲಲ್ಲ. ಎಲ್ಲಿ? ಬೀಜದಲ್ಲಿ. ಬೀಜದಲ್ಲಿ ಇಲ್ಲವೇ ಇಲ್ಲ. ಅದೇ ಪ್ರಕಾರ ಪರಮಾತ್ಮನಿಂದಲೇ ಜಗತ್ತನ್ನುವಂಥದ್ದೇ ಇಲ್ಲವೇ ಇಲ್ಲ. ಆದ ಕಾರಣ ಇದಕ್ಕೆ ಏನ್ ಅನ್ಬೇಕು ಅಂದ್ರೆ ಅನ್ಯೋನ್ಯ ಅಭಾವ ಇಲ್ಲವೇ ಇಲ್ಲ. ನನ್ನಲ್ಲಿ ಜಗತ್ತಿಲ್ಲ, ಆದರೆ ಜಗತ್ತಿನಲ್ಲಿ ನಾನಿಲ್ಲ ಅಂತ. ಇನ್ನು ನೈಯಾಯಿಕರು ಅನಂತ ರೀತಿ ವಾದವನ್ನು ಮಾಡುವಾಗ ಅದಕ್ಕೆ ಉತ್ಪತ್ತಿ ನಾಶ ರಹಿತ ಅನಿತ್ಯಗಳನ್ನು ಅಂಗೀಕರಿಸುತ್ತಾರೆ. ಯಾಕಂದ್ರೆ ಅತ್ಯಂತ ಅಭಾವಗಳಿಗೆ ಉತ್ಪತ್ತಿಯಾದ ನಾಶ ಇಲ್ಲವೇ ಇಲ್ಲದಂತ ವಸ್ತುಗಳಿಗೆ ಉತ್ಪತ್ತಿಯಾದ ನಾಶ ಅದ. ಆದರೆ ಇಲ್ಲಿ ಉತ್ಪತ್ತಿ ನಾಶ ರಹಿತ ನಿತ್ಯಗಳೆಂದು ಅಂಗೀಕರಿಸುತ್ತಾರೆ. ಇದು ಸಹ ಅಸಂಗವೇ. ಯಾಕಂದ್ರೆ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಎಂಬ ಸತ್ಯವು ಆದರೂ ಆ ಬ್ರಹ್ಮವು ಏನ್ ಮಾಡ್ತಾರೆ? ದ್ವೈತ ಪ್ರಪಂಚ ಅಂತ ಹೇಳುತ್ತದೆ. ಬ್ರಹ್ಮನಲ್ಲಿ ಎರಡಿಲ್ಲ, ಇದೇ ರೀತಿ ನೆಹನಾಸ್ತಿ ಕಿಂಚನ ಅಂದ್ರೆ ಶ್ರುತಿಯು ಆ ಬ್ರಹ್ಮದಲ್ಲಿ ಸರ್ವ ದ್ವೈತ ಪ್ರಪಂಚವನ್ನ ನಿಷೇಧಿಸುತ್ತದೆ. ದ್ವೈತವಾಗಿ ತೋರುವಂತ ಪ್ರಪಂಚವನ್ನ ಶ್ರುತಿ ನಿರಾಕರಣೆ ಮಾಡುತ್ತದೆ, ಅಂಗೀಕಾರ ಮಾಡಂಗಿಲ್ಲ. ಆ ಕಾರಣ ಅಥೋ ಹೀನ ದಾತಾರಂ ಎಂಬ ಶ್ರುತಿ ಅಂತ ಇನ್ನೊಂದು ಕೊಟ್ಟು ಇವೆಲ್ಲವೂ ವಿಚಾರ ಏನಿರ್ತಂದ್ರೆ ಯಾವ ಒಂದು ಪಕ್ಷ ಅತ್ಯಂತ ಅಭಾವ, ಅನ್ಯೋನ್ಯ ಅಭಾವ, ತದ್ದೋಷ ಅಭಾವ ಅಂತಕ್ಕಂಥವು ಏನಿದ್ರು ಕೂಡ ಇವೆಲ್ಲವೂ ಅನಿತ್ಯಗಳಂತ. ಆದರೆ ಪ್ರಾಗ್ಭಾವ, ತದ್ದೋಷ ಭಾವ, ಅನ್ಯೋನ್ಯ ಅಭಾವ ಈ ಮೂರು ಅಭಾವವಾಗಲು ಅದನ್ನು ಸ್ವೀಕರಿಸಲು ಯೋಗ್ಯವಲ್ಲ ಎಂಬುದು ಸಿದ್ಧವಾಯಿತು. ಅದನ್ನ ಸ್ವೀಕಾರ ಮಾಡಬಾರದಲ್ಲ ಮಾಯೆಯನ್ನು, ಆಗ ಇಲ್ಲವೇ ಇಲ್ಲಲ್ಲ ಅಂತ. ಆ ಕಾರಣ ಪರಮಾತ್ಮನಲ್ಲಿ ಅಧ್ಯಾಸ ರೂಪವಾದ ಈ ಜಗತ್ತು ಅತ್ಯಂತ ಅಭಾವದಿಂದ ಇರುತ್ತದೆ ಎಂಬುದನ್ನ ಮಾತ್ರ ಗ್ರಹಿಸಬೇಕು. ಇಲ್ಲೇ ನಾವು ಗ್ರಹಣ ಮಾಡಬೇಕಂದ್ರೆ ಅತ್ಯಂತ ಅಭಾವ,
ಯಾಕಂದ್ರೆ ಅಧ್ಯಾಸ ಆದಂದ್ರೆ ಅಭಾವ ಅದ, ಎಲ್ಲಿ ಭ್ರಾಂತಿ ಆದಂದ್ರೆ ಅಲ್ಲಿ ಅಭಾವ ಅದ, ಎಲ್ಲಿ ಭ್ರಾಂತಿ ಆದ್ರೆ ಸುಳ್ಳಾದ. ಈ ರೀತಿ ಅದರ ಒಪ್ಪಲೇಬಾರದು ಅಂತಕ್ಕಂಥದ್ದನ್ನ ಗ್ರಂಥಕಾರ ಹೇಳ್ತಾರೆ. ಹಾಗೆ ಅಂದ್ರೆ ಒಂದೇ ಮಣ್ಣಿನೊಳು ಇಲ್ಲದ ಘಟಕಂ ಒಂದಿಸೆ ಪ್ರಾಗ್ಆದಿ ಅಭಾವತ್ರಯಗಳು ಕುಂದುವ ಅತ್ಯಂತ ಅಭಾವವನ್ನು ಸ್ವೀಕರಿಸಲು ಯೋಗ್ಯ. ಒಂದೇ ಬ್ರಹ್ಮಗಳು ಇಲ್ಲದ ಜಗತ್ತಂ ಹೊಂದಿಸೆ ಅತ್ಯಂತ ಅಭಾವನದು ಚಂದವೆನಿಸಲು ಉಳಿದವುಗಳು ಕುಗ್ಗುವುದು ಶ್ರುತಿ ಸತಿ ಸಿದ್ಧಾಂತ. ಈ ರೀತಿಯಾಗಿ ಅತ್ಯಂತ ಅಭಾವ ಇಲ್ಲವೇ ಇಲ್ಲ ಅಂತ ಒಪ್ಪಬೇಕು ಜಗತ್ತು. ಒಬ್ಬರು ಜಗತ್ತು ಆದ ಅಂತ ಒಬ್ರು, ತೋರ್ತದಂತ ಒಬ್ರು, ಇಲ್ಲ ಅಂತ ಒಬ್ರು, ಮೊದಲು ತೋರ್ತದ್ರೆ ಆಮೇಲೆ ತೋರಂಗಿಲ್ಲ ಅನ್ನುವಂಥವ್ರು ಒಬ್ರು. ಮೊದಲು ತೋರಿತಂದ್ರೆ ಕೊನೆಯಲ್ಲಿ ಅದು ತೋರಬೇಕಲ್ರಿ. ಯಾವ ಮಣ್ಣು ಕೊಡೋದ್ರಲ್ಲಿ ಮೊದಲು ತೋರ್ತದ, ಕೊನೆಗೂ ಅದೇ ತೋರ್ತದ. ಬಂಗಾರದ ಆಭರಣ ತೋರ್ತದ, ಕೊನೆಗೂ ಬಂಗಾರ ತೋರ್ತದ. ಅದರಂತೆ ಜಗತ್ತು ಇಲ್ಲ ಅಂತ ಅನ್ನಕ್ಕೂ ಬರಂಗಿಲ್ಲ, ಇದೆ ಅಂತನೂ ಅನ್ನಕ್ ಬರಂಗಿಲ್ಲ. ಯಾಕಂದ್ರೆ ಜಗತ್ತು ಆತ್ಮಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಇಲ್ಲವೇ ಇಲ್ಲ, ಅದು ಇಲ್ಲವೇ ಇಲ್ಲ. ಆದ್ರೆ ಇಲ್ಲವೇ ಇಲ್ಲ ಅಂತಿದ್ದೆ ಕಣ್ಣಿಗೆ ಪ್ರತ್ಯಕ್ಷ ಕಾಣ್ತಲ್ಲ, ಕಣ್ಣಿಗೆ ಕಾಣ್ತಲ್ಲ, ದೇಹ ಕಾಣ್ತದ, ಜಗತ್ತ ಕಾಣ್ತದ. ಆದ್ರೆ ಇಲ್ಲ ಅಂದ್ಮೇಲೆ ತೋರ್ಬೋದಾಗಿತ್ತು, ಇಲ್ಲ ಅಂದ್ಮೇಲೆ ತೋರ್ಬೋದಾಗಿತ್ತು. ತೋರ್ತದಂದ್ರೆ ಆದಂತ ಅರ್ಥ ಆಯ್ತು. ಇಂಥ ಸಂದಿಗ್ಧ ಪ್ರಸಂಗದಲ್ಲಿ ಇದೆ ಅಂತಾದ್ರೂ ಒಂದು ನಿರ್ಣಯ ಮಾಡಬೇಕು, ಅಥವಾ ಇಲ್ಲವೇ ಇಲ್ಲ ಅಂತಾದ್ರೂ ನಿರ್ಣಯ ಮಾಡಬೇಕು. ಅಂದಾಗ ಅದಕ್ಕ ನಿಸ್ಸಂಶಯ ಆಗ್ತದ ಆ ವಾಕ್ಯ. ಇಲ್ಲ ಸಂಶಯದಿಂದ ಉಳ್ಕೊಂತದ. ಅದನ್ನ ನಿಸ್ಸಂಶಯ ಮಾಡೋದಕ್ಕೋಸ್ಕರವಾಗಿ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾ ಬಂತು. ಹೆಂಗ ತೋರ್ತಾರೆ, ಇಲ್ಲದ್ದು ತೋರಬಾರ್ದು ಅಂತ ಏನೇನಿಲ್ಲ. ಅದಕ್ಕಿಂತ ಮುಂಚೆ ಇಲ್ಲದ್ದು ತೋರಬಾರದು ಅಂತ ನೇಮಿಲ್ಲ. ಹೇಗಂದ್ರೆ ಇರುವಂತ ಹಗ್ಗದಲ್ಲಿ ಇಲ್ಲದಂತ ಹಾವು ತೋರ್ತದಲ್ಲಿ ಆ ವಾದೇನಲ್ಲಿ ಇಲ್ಲಲ್ಲ, ಇಲ್ಲದ್ರು ಕೂಡ ತೋರ್ತದೆ. ಅದರಂತೆ ಇರುವಂತ ಪರಮಾತ್ಮನಲ್ಲಿ ಇಲ್ಲದ ಜಗತ್ತು ತೋರಬಾರದು ಅಂತ ನೇಮಿಲ್ಲ, ತೋರ್ತದ. ಆದರೆ ಯದೃಶ್ಯಂ ಅನ್ನಸ್ತ, ಯಾವುದು ತೋರ್ತದಂದ್ರೆ ಅದು ನಾಶ ಅದ, ಇಲ್ದಂಗ ಆಗ್ತದೆ. ಹಾವು ತೋರ್ತು ಇಲ್ದಂಗ ಆಯ್ತು, ಅದ್ರ ಹಗ್ಗ ಮಾತ್ರ ಹಂಗೆ ಅನ್ನೋದು. ಅದೇ ಪ್ರಕಾರವಾಗಿ ಇಲ್ಲಿಯೂ ಕೂಡ ಹಾವು ಯಾಕೆ ತೋರ್ತು ಅಂದ್ರೆ ಕ್ರಾಂತಿಯಿಂದ ಹಾವು ತೋರ್ತು, ಅವಳ ವಿಚಾರ ಬುದ್ಧಿಯ ಭ್ರಮಣೆಯಿಂದ ಹಾವು ತೋರ್ತು. ವಿಚಾರ ಮಾಡಿದವನಿಗೆ ಹಗ್ಗನೆ ತೋರ್ತದೆ, ವಿಚಾರ ಮಾಡಲಾರದಂತ ಭ್ರಾಂತಿ ಉಳ್ಳವನಿಗೆ ಹಾವು ತೋರುತ್ತೆ. ಅದಂತೆ ವಿಚಾರ ಮಾಡಿದಂತ ಜ್ಞಾನಿಗಳಿಗೆ ಬ್ರಹ್ಮನೇ ತೋರುತ್ತದ, ಮಾಯೆ ತೋರಂಗಿಲ್ಲ. ಮತ್ತೆ ಯಾರು ವಿಚಾರ ಮಾಡಲಾರದ ಅಜ್ಞಾನಿಗಳಿಗೆ ಜಗತ್ತು ತೋರ್ತದ, ಬ್ರಹ್ಮ ಕಾಣಂಗಿಲ್ಲ. ಈ ಪ್ರಕಾರವಾಗಿ ವಿಚಾರವನ್ನ ಮಾಡಿದಾಗ ಶ್ರುತಿ ಪ್ರಮಾಣ ಏನ್ ಹೇಳ್ತಾವಂದ್ರೆ, ಇದೇ ಪ್ರಕಾರವಾಗಿ ಮಣ್ಣಿನೋಳು ಇಲ್ಲದಿಹ, ಮಣ್ಣಿಗೆ ಅಭಾವನೆ ಇಲ್ರಿ. ಮೊದಲು ಮಣ್ಣಾದ, ಕೊಡಾದಾಗ ಮಣ್ಣಾದ, ಒಡದಾಗ ಮಣ್ಣಾದ. ಮತ್ತ ಅದಕ್ಕೇನು ಇಲ್ಲ ಅಂತ ಒಂದು ಕಾಲದಾಗ ಮಣ್ಣಿಲ್ಲ ಅಂತ ಹೇಳಕ್ ಬರ್ತದೆ? ಮೂರು ಕಾಲದಾಗ ಆದಂತ ಅಭಾವನೆ ಇಲ್ಲ ಅದಕ್ಕ, ಅಂದ್ರೆ ಅದಕ್ಕೆ ಕೊರತೆ ಇಲ್ಲ ಅಂತ, ಕಡಿಮೆ ಆಗಿತ್ತು ಅಂತ. ಅದಕ್ಕೆ ಪರಬ್ರಹ್ಮನಿಗೆ ಜಗತ್ತು ತೋರಿ ಏನಾದ್ರೂ ನಾಶ ಲಯ ಆಯ್ತು ಅಂದ್ರೂ ಕೂಡ ಆ ಪರಮಾತ್ಮನಿಗೆ ಏನು ಕೊರತೆ ಇಲ್ಲ ಅಂತ.
ಈ ಪ್ರಕಾರ ಇದು ಶುದ್ಧಿ ಸಿದ್ಧವಾದದ್ದು ಅಂತ ಈ ತರ ಹೇಳ್ತಾ ಬಂದು ಹ್ಮ್ ಹ್ಮ್ ಹನ್ನೊಂದು ನಲವತ್ತೈದು ಹೆಂಗ್ರಿ ಮುಗಿಸಂದ್ರೆ ನಾಳೆ ದಿನ ನಾಳೆಯಿಂದ ಶಾಸ್ತ್ರ ಪೂರ್ತಿ ಪಕ್ಕ ಆತ ನೋಡ್ರಿ. ನಾಳೆಯಿಂದಲೇ ಶುರು. ನಾಳೆ ಒಂದು ಸೂತ್ರದಿಂದ ಪಕ್ಕ ಶಾಸ್ತ್ರ ಪ್ರಾರಂಭ ಆಗ್ತದೆ. ಆದಷ್ಟು ಕೇಳ್ಬಿಟ್ರೆ ಮುಗಿದೋಯ್ತು, ನೀವು ಏನು ಪ್ರಶ್ನೆ ಮಾಡಂಗಿಲ್ಲ. ಅಂದ್ರೆ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಬಹಳ ಸಂಶಯಗಳು ನಿವೃತ್ತಿ ಆಗ್ತದೆ. ಮತ್ತೆ ಎಲ್ಲೋ ಒಂದು ಉಳ್ಕೊಂಡ್ರೆ ಮತ್ತೆ ಅದನ್ನ ಕೇಳೋದ ತಿಳ್ಕೊಂಡ ಮೇಲೆ ಆದ್ರೂ ಕೂಡ ಇದನ್ನ ಕೇಳ್ಕೊಂತಿರೋದೆ. ಹಾಗೆ ನಾಳೆ ದಿನ ಮತ್ತೆ ವಿಚಾರ ಮಾಡೋದು. ಇಲ್ಲಿ ವಿಚಾರ ಮಾಡೋದು. ನಾಳೆ ಬರ್ತಾನೆ ನೀವು ಬಾಳ ಚಲೋ ಆಯ್ತು. ಬಾಳ ಸಮೀಪ ಆಗ್ಬಿಟ್ರಲ್ಲ ನಮಗೆ. ಆಯ್ತು ಯಾರೇ ಹೇಳಿದ್ರು ಸಂತೋಷ ಆಯ್ತು. ಬರೀ ನಾಳೆ ನಿಧಾನ ಬರ್ರಿ. ಸರಿ. ನಮಸ್ಕಾರ.